ನಮಸ್ಕಾರ ವಿದ್ಯಾರ್ಥಿಗಳೇ. SSLC ನಂತರ SC ವಿದ್ಯಾರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ವಿಡಿಯೋ ಇರುತ್ತೆ. ಸೊ SC ವಿದ್ಯಾರ್ಥಿಗಳಿಗೆ ಫ್ರೀ ಶಿಪ್ ಕಾರ್ಡ್ ಅಂತ ಬರುತ್ತೆ. ಸೊ ಆ ಒಂದು ಫ್ರೀ ಶಿಪ್ ಕಾರ್ಡನ್ನು ನೀವು ಅಡ್ಮಿಷನ್ಗೆ ಹೋಗುವ ಮೊದಲು ಆ ಒಂದು ಆನ್ಲೈನನ್ನು ಅಪ್ಲೈ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಆ ಒಂದು ಲೆಟ್ರನ್ನು ಕೊಟ್ಟರೆ ನಿಮಗೆ ಫ್ರೀಯಾಗಿ ಅಡ್ಮಿಷನ್ ಆಗುತ್ತೆ. ಇದು 2 ವರ್ಷದಿಂದ ಇವಾಗ ಆರಂಭವಾಗಿರುವಂಥದ್ದು SC ವಿದ್ಯಾರ್ಥಿಗಳಿಗೆ ಫ್ರೀ ಶಿಪ್ ಕಾರ್ಡ್ ಅಂತ ಸಿಗುತ್ತೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಆದರೆ ಕಂಡೀಷನ್ ಅಂದರೆ ನೀವು ಅಡ್ಮಿಷನ್ ಆಗೋಕ್ಕಿಂತ ಮೊದಲು ಈ ಒಂದು ಫ್ರೀ ಶಿಪ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. SSP ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕಿ ಆ ಫ್ರೀ ಶಿಪ್ ಕಾರ್ಡ್ ಒಂದು ಅಪ್ಲಿಕೇಶನ್ ಹಾಕಿರುವಂಥ ಪ್ರೂಫನ್ನು ತೆಗೆದುಕೊಂಡು ಹೋಗಿ ನೀವು ಕಾಲೇಜುಗಳಲ್ಲಿ ಅಡ್ಮಿಷನ್ ಟೈಮಿಗೆ ಕೊಟ್ಟರೆ ಸೊ ನಿಮಗೆ ಫ್ರೀಯಾಗಿ ಅಂದರೆ ಏನು ಒಂದು ಇದು ಟ್ಯೂಷನ್ ಫೀಸ್ ಇರುತ್ತೆ. ಸೊ ಆ ಒಂದು ಫೀಸನ್ನು ಇಲ್ಲಿ ನಿಮಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಓನ್ಲಿ ಆ ಒಂದು ಕಾಲೇಜಿದ ಅಲ್ಪ ಸ್ವಲ್ಪ ಏನಾದರೂ ಡಿಪಾಸಿಟ್ ಅಂತ ಏನಾದರೂ ತೊಗೊಳ್ಳೋಂಥ ಇದ್ದರೆ ಅಷ್ಟೇ ಮಾತ್ರ ಕಲೆಕ್ಟ್ ಮಾಡ್ಕೋಬೇಕಂತ ಈಗ ಆದೇಶ ಕೂಡ ಬಂದಿದೆ. ಸೊ ಹೀಗಾಗಿ SC ವಿದ್ಯಾರ್ಥಿಗಳಿಗೆ ಇದೊಂದು ಯೂಸ್ಫುಲ್ ಮಾಹಿತಿ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದರೆ SC ವಿದ್ಯಾರ್ಥಿಗಳಿಗೆ ಈಗಾಗಲೇ 2 ವರ್ಷದಿಂದ ಅದು ಸ್ಟಾರ್ಟ್ ಆಗಿದೆ. ಬಟ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಡೈರೆಕ್ಟ್ ಹೋಗಿ ಕಾಲೇಜ್ ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. ಆಮೇಲೆ SSP ಸ್ಕಾಲರ್ಶಿಪ್ಗೆ ಟ್ರೈ ಮಾಡ್ತಾರೆ. ಅದು ಬಂತು ಇಲ್ಲಾಂದ್ರೆ ಇಲ್ಲ. ಬಟ್ ಇನ್ನೊಂದು ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತಂದರೆ ನೀವು ಅಡ್ಮಿಷನ್ ಆಗೋಕ್ಕಿಂತ ಮೊದಲು ಫ್ರೀ ಶಿಪ್ ಕಾರ್ಡಿಗೆ ಅಪ್ಲಿಕೇಶನನ್ನು ಹಾಕಿ ಅದನ್ನು ಪ್ರಿಂಟ್ ತೊಗೊಂಡು ಅಲ್ಲಿಂದ ಬಂದಿರುವಂಥ ಏನು ಬರುತ್ತೆ ಸೊ ಅದನ್ನು ಲೆಟರ್ ತೊಗೊಂಡು ಹೋಗಿ ನೀವು ಕಾಲೇಜಲ್ಲಿ ಕೊಟ್ಟರೆ ನಿಮಗೆ ಫ್ರೀಯಾಗಿ ಅಡ್ಮಿಷನ್ ಮಾಡ್ಕೊಳ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಈ ಮಾಹಿತಿಯನ್ನು ಪಡ್ಕೊಳ್ಬೋದು.